ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಎಲೆಕ್ಷನ್ಗೆ ಯಾಕೋ ಕಾಲ ಕೂಡು ಬರ್ತಾ ಇಲ್ಲ. ಅಗೇನ್ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರ ಇರೋದ್ರಿಂದ ಇವತ್ತು ಏನಾಗಬಹುದು ಜಿಬಿಎ ಎಲೆಕ್ಷನ್ ನ ಭವಿಷ್ಯ ಅನ್ನೋದೇ ಪ್ರಶ್ನೆ ಇದೆ. ಯಾಕಂದ್ರೆ ಸರ್ಕಾರ ಡಿಸೆಂಬರ್ 31 ತನಕ ಕೂಡ ನಮಗೆ ಅವಕಾಶ ಬೇಕು ಅಂತ ಕೇಳಿರೋದ್ರಿಂದ ಅಗೇನ್ ಸುಪ್ರೀಂ ಕೋರ್ಟ್ ನಲ್ಲಿ ಈ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ಇದೆ. ಜಿಬಿಎ ಚುನಾವಣೆ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಸ್ಟ್ 31ರವರೆಗೂ ಗಡುವು ವಿಸ್ತರಣೆ ಮಾಡಿ ಅಂತ ರಾಜ್ಯ ಸರ್ಕಾರ ಒಂದು ಅರ್ಜಿ ಸಲ್ಲಿಕೆ ಮಾಡಿದೆ. ಡಿಸೆಂಬರ್ 31ರವರೆಗೆ ಕಾಲಾವಕಾಶವನ್ನ ರಾಜ್ಯ ಸರ್ಕಾರ ಕೇಳಿದೆ. ಎಸ್ಐಆರ್ ಪ್ರಕ್ರಿಯೆ ಕಾರಣ ಸಿಬ್ಬಂದಿ ಕೊರತೆ ಅಂತ ಸರ್ಕಾರ ವಾದ ಮಾಡ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿದ್ದು ಜಿಬಿಎ ಚುನಾವಣೆ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ ಅಂತೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದಲ್ಲಿ ಈ ಅರ್ಜಿ ವಿಚಾರಣೆ ಇವತ್ತು ಆಗಲಿದೆ. ಜಿಬಿಎ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡೋ ಸಾಧ್ಯತೆ ಇದೆ ಸರ್ಕಾರದ ಪರವಾಗಿ. ಇವತ್ತು ಸ್ಪಷ್ಟತೆ ಸಿಕ್ಕರೆ ಪಾಲಿಕೆಗಳ ಮರು ವಿಭಜನೆ ಮಾಡುವ ಸಾಧ್ಯತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. 5 ಪಾಲಿಕೆಗಳ ಬದಲು 2 ಅಥವಾ 3 ಪಾಲಿಕೆಗಳನ್ನ ಸೀಮಿತ ಮಾಡಲಾಗುತ್ತೆ. ಪಾಲಿಕೆ ಮರು ವಿಂಗಡಣೆಯ ಬಳಿಕ ಮೋಸ್ಟ್ಲಿ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತೆ ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ. ಬಟ್ ಎನಿವೆ ಈ ಗಡುವು ವಿಸ್ತರಣೆ ಆಗುತ್ತಾ ಆಗಸ್ಟ್ ನಿಂದ ಡಿಸೆಂಬರ್ 31ರವರೆಗೂ ಅಥವಾ ಈಗಲೇ ಮಾಡಬೇಕು ಅಂತ ಏನಾದರೂ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತಾ, ಇದು ಪ್ರಶ್ನೆ ಇರೋದು. ಹಾಗಾಗಿ ಇವತ್ತು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಲಿದೆ.